Hebrews chapter 4. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ. You know, in the Old Testament, there was no distinction between soul and spirit. ಹಳೆ ಒಡಂಬಡಿಕೆಯಲ್ಲಿ ನಿಮಗೆ ಗೊತ್ತಾ, ಪ್ರಾಣ ಮತ್ತು ಆತ್ಮಕ್ಕೆ ವ್ಯತ್ಯಾಸ ಅನ್ನುವಂಥದ್ದು ಇರಲಿಲ್ಲ. The Bible says that man is a trinity like God's body, soul and spirit. ಸತ್ಯವೇದವು ದೇವರು ಹೇಗೋ ಆ ರೀತಿಯಾಗಿ ಮನುಷ್ಯನು ಕೂಡ ತ್ರಯೇಕತ್ವದಲ್ಲಿದ್ದಾನೆ, ದೇಹ, ಆತ್ಮ, ಪ್ರಾಣ ಎಂಬುದಾಗಿ. And most Christians do not know the difference between soul and spirit. ಅನೇಕ ವಿಶ್ವಾಸಿಗಳಿಗೆ ವ್ಯತ್ಯಾಸ ಗೊತ್ತಿಲ್ಲ ಆತ್ಮಕ್ಕೂ ಮತ್ತು ಪ್ರಾಣಕ್ಕೂ ನಡುವೆ ಇರುವಂತದ್ದು. There are many believers I know who say that man is only two parts, body and soul. ಅನೇಕ ವಿಶ್ವಾಸಿಗಳು ಈ ರೀತಿಯಾಗಿ ಹೇಳುವರಾಗಿರ್ತಾರೆ, ಆತ್ಮ ಮತ್ತು ಶರೀರ ಅಷ್ಟೇ, ಎರಡೇ ಭಾಗ ಎಂಬುದಾಗಿ. If someone were to ask you, ಯಾರಾದರೂ ಬಂದು ನಿಮಗೆ ಈ ರೀತಿಯಾಗಿ ಕೇಳುವಾಗ, can you explain to me the difference between soul and spirit? Now, why is it important? Would you have an answer? ಆತ್ಮ ಮತ್ತು ಪ್ರಾಣದ ನಡುವಿನ ವ್ಯತ್ಯಾಸವನ್ನ ನೀವು ವಿವರಿಸಬಲ್ಲಿರಾ? ಇದಕ್ಕೆ ನಿಮ್ಮ ಬಳಿ ಉತ್ತರ ಇದೆನಾ? Now, Hebrews 4 in verse 12. ಹಿಬ್ರಿಯ 4ನೇ ಅಧ್ಯಾಯ 12ನೇ ವಚನ. It says the word of God is living and active. ದೇವರ ವಾಕ್ಯವು ಸಜೀವವಾದದ್ದು ಮತ್ತು ಶಕ್ತಿಯುಳ್ಳದ್ದು ಆಗಿದೆ. And sharper than any two-edged sword. ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದಾಗಿದೆ. And it pierces the division of soul and spirit. ಪ್ರಾಣ ಆತ್ಮಗಳನ್ನು ವಿಭಾಗಿಸುವಷ್ಟರ ಮಟ್ಟಿಗೆ ತೂರಿ ಹೋಗುವಂತದ್ದಾಗಿದೆ. That's deep in, dividing between soul and spirit. ಅದು ಆಳವಾಗಿ ಆತ್ಮ ಮತ್ತು ಪ್ರಾಣವನ್ನ ವಿಭಾಗಿಸುವಷ್ಟರ ಮಟ್ಟಿಗೆ ತೂರಿ ಹೋಗುವಂತದ್ದಾಗಿದೆ ಅಂತ ಹೇಳಲ್ಪಟ್ಟಿದೆ. What is that division between soul and spirit? ಆತ್ಮ ಮತ್ತು ಪ್ರಾಣ ಇದರ ವಿಭಾಗಿಸುವಷ್ಟರ ಮಟ್ಟಿಗೆ ಅಂದ್ರೆ ಏನು? That the word of God, if someone were to ask you to explain Hebrews 4:12 to him, ಯಾರಾದ್ರೂ ನಿಮಗೆ ಬಂದು ಹಿಬ್ರಿಯ 4:12 ವಿವರಿಸಿ ಹೇಳಿರಿ ಎಂಬುದಾಗಿ ನಿಮಗೆ ಕೇಳುವಾಗ, well, if you've been a believer for 4 or 5 years, you should be able to explain that. ನೀವು ವಿಶ್ವಾಸಿಯಾಗಿ 4 ಅಥವಾ 5 ವರ್ಷ ಆಗಿದ್ರೂ ಕೂಡ ಅದನ್ನ ವಿವರಿಸುವಷ್ಟು ಶಕ್ತರಾಗಿರ್ಬೇಕು ನೀವು. I remember when I was in the Navy. ನನಗೆ ನೆನಪಿದೆ, ನಾನು ನೌಕಾದಳದಲ್ಲಿ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ, and I was a young officer, and ನಾನು ಒಬ್ಬ ಯೌವನಸ್ಥ ಅಧಿಕಾರಿಯಾಗಿದ್ದೆ. the captain on the deck of the ship, on the bridge of the ship, would ask me something. ಆ ನೌಕಾದಳದ ನಾಯಕರೊಬ್ರು ನನಗೆ ಏನೋ ಒಂದನ್ನ ಕೇಳಿದ್ರು. And if I said, I don't know, sir, ನಾನು ಹೇಳಿದೆ, ನನಗೆ ಗೊತ್ತಿಲ್ಲ ಮಾನ್ಯರೇ ಎಂಬುದಾಗಿ. he would say, never say I don't know. ಅವ್ರು ನನಗೆ ಅವತ್ತು ಹೇಳಿದ್ರು, ಯಾವತ್ತೂ ಕೂಡ ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಬೇಡ ಅಂತ. Say, I will find out, sir. ನಾನು ಅದನ್ನ ಕಂಡು ಹಿಡಿದುಕೊಳ್ಳುತ್ತೇನೆ ಮಾನ್ಯರೇ ಎಂಬುದಾಗಿ ಹೇಳು ಅಂತ ಕಲಿಸಿಕೊಟ್ರು ನಂಗೆ. I don't know is the answer of a lazy man. ನನಗೆ ಗೊತ್ತಿಲ್ಲ ಎಂದು ಹೇಳುವಂತ ವ್ಯಕ್ತಿಯ ಸೂಚನೆ ಏನಪ್ಪಾ ಅಂದ್ರೆ ಅದು ಸೋಮಾರಿತನದ ಸೂಚನೆ. I will find out, sir, is the answer of a person who wants to know. ನಾನು ಕಂಡುಕೊಳ್ಳುತ್ತೇನೆ ಎಂಬುದಾಗಿ ಹೇಳುವಂತ ವ್ಯಕ್ತಿಯ ಅರ್ಥ ಏನಪ್ಪಾ ಅಂದ್ರೆ ಅದನ್ನ ತಿಳಿದುಕೊಳ್ಳುವ ಆಸಕ್ತಿ ಇರುವಂತವನು ಎಂಬುದಾಗಿ. And that helped me. I heard that 60 years ago and I haven't forgotten it. ಅದು ನನಗೆ ಬಹಳ ಸಹಾಯ ಮಾಡ್ತು. 60 ವರ್ಷದ ಹಿಂದೆ ಅದನ್ನ ನಾನು ಕೇಳಿಸಿಕೊಂಡಿದ್ದೆ, ಅದನ್ನ ನಾನು ಇನ್ನೂ ಕೂಡ ಮರ್ತಿಲ್ಲ. And then when I go to scripture and I don't understand something, I mustn't say I don't know. ನಾನು ವಚನಕ್ಕೆ ಹೋಗುವಾಗ ನನಗೆ ಏನೋ ಒಂದು ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಹೇಳಬಾರ್ದು ನನಗದು ಗೊತ್ತಿಲ್ಲ ಅಂತ. Must be I'll find out. That's something I don't know, and yet it is God's word. ನನಗೆ ದೇವರ ವಾಕ್ಯ ಗೊತ್ತಿಲ್ಲ ಅಂದ್ರೂ ಕೂಡ ನಾನು ಅದನ್ನ ಕಂಡು ಹಿಡಿದುಕೊಳ್ಳುತ್ತೇನೆ ಎಂಬುದಾಗಿ ಹೇಳುವರಾಗಿರ್ಬೇಕು. I mean, if your son is studying mathematics and there's a problem, he doesn't know how to solve it. ನಿಮ್ಮ ಮಗನು ಗಣಿತಶಾಸ್ತ್ರ ಅಭ್ಯಾಸ ಮಾಡುವಾಗ ಯಾವುದೋ ಒಂದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಲು ಸಾಧ್ಯವಾಗದಿದ್ದಾಗ, and he says, I don't know. What do you say to him? ನನಗೆ ಗೊತ್ತಿಲ್ಲ ಅಂತ ಆತ ಹೇಳುವಾಗ ನೀವೇನ್ ಹೇಳ್ತೀರಿ? Oh, forget it. Let's move on to the next problem. No sensible father or mother would say that. ನೀವು ಹೇಳೋದಿಲ್ಲ, ಅದನ್ನ ಮರ್ತ್ಬಿಡು, ಮುಂದಿನ ಆ ಒಂದು ಅಭ್ಯಾಸಕ್ಕೆ ಹೋಗು ಅಂತ ಯಾವುದೇ ಒಬ್ಬ ಜ್ಞಾನ ಉಳ್ಳಂತ ತಂದೆ ತಾಯಿ ಆ ರೀತಿಯಾಗಿ ಹೇಳೋದಿಲ್ಲ. But we do have that attitude when it comes to God's word. ಆದರೆ ದೇವರ ವಾಕ್ಯಕ್ಕೆ ಬರುವಾಗ ನಮಗೆ ಈ ರೀತಿಯ ಒಂದು ಮನೋಭಾವ ಇದೆ. And if you teach your children that way, never mind, go on to the next problem. They'll fail in every single class. ನೀವು ನಿಮ್ಮ ಮಕ್ಕಳಿಗೆ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂದ ಕೂಡಲೇ ಮುಂದಕ್ಕೆ ಹೋಗು ಅಂತ ಹೇಳುವಾಗ ಅವರು ಪ್ರತಿ ವಿಷಯಗಳಲ್ಲಿ ಅನುತ್ತೀರ್ಣರಾಗಿ ಬಿಡ್ತಾರೆ. And that's why many Christians are failing in their life.
because they don't go into the depths of God's word. ಅದಕ್ಕಾಗಿ ಅನೇಕ ಕ್ರೈಸ್ತರು ತಮ್ಮ ಜೀವಿತಗಳಲ್ಲಿ ಸೋಲುತ್ತಾ ಇದ್ದಾರೆ. ಅವರು ದೇವರ ವಾಕ್ಯವೆಂಬ ಆಳಭಾಗಕ್ಕೆ ಹೋಗೋದಿಲ್ಲ. What does it mean to divide between soul and spirit? Soul and spirit are two completely different things. ಪ್ರಾಣ ಮತ್ತು ಆತ್ಮ ಇದನ್ನು ವಿಭಾಗಿಸುವಷ್ಟರ ಮಟ್ಟಿಗೆ ಎಂಬುದರ ಅರ್ಥ ಏನು? ಪ್ರಾಣ ಮತ್ತು ಆತ್ಮಗಳು ಎರಡು ಸಂಪೂರ್ಣ ವ್ಯತ್ಯಾಸವುಳ್ಳದಾಗಿದೆ. Like apples and oranges, but much more important than that difference. ಸೇಬು ಮತ್ತು ಕಿತ್ತಾಳೆ ರೀತಿಯಲ್ಲಿ, ಆದರೆ ಇದು ಅದಕ್ಕಿಂತ ಅತಿ ಹೆಚ್ಚು ವ್ಯತ್ಯಾಸದಿಂದ ಕೂಡಿದೆ. I have looked at it like this: there are three concentric circles: body, inside that the soul, inside that the spirit. ನಾನು ಈ ಒಂದು ವೃತ್ತದ ರೀತಿಯಲ್ಲಿ ನೋಡ್ತೇನೆ. ಶರೀರ, ಅದರ ಒಳಗಡೆ ಪ್ರಾಣ ಮತ್ತು ಅದರ ಒಳಗಡೆ ಆತ್ಮ ಎಂಬುದಾಗಿ. And our soul is our mind and our feelings. ನಮ್ಮ ಪ್ರಾಣ ಅಂದ್ರೆ ನಮ್ಮ ಭಾವನೆಗಳು ಮತ್ತು ಮನಸ್ಸು ಎಂಬುದಾಗಿ. And if the word of God here comes to our mind, we've got some information. ದೇವರ ವಾಕ್ಯವು ನಮ್ಮ ಮನಸ್ಸಿನ ಒಳಗಡೆ ಬಂದ ಕೂಡಲೇ ನಮಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ದೊರಕುತ್ತದೆ. And if you're a clever person, you can keep it in your memory and transmit it to others without it changing your life. ನೀವು ಸ್ವಲ್ಪ ಚಾಣಾಕ್ಷರಾಗಿದ್ರೆ ಅದನ್ನ ನಿಮ್ಮ ಬಳಿ ಇಟ್ಕೊಂಡು ಇತರರಿಗೆ ಹಂಚಿಬಿಡ್ತೀರಿ. ನಿಮ್ಮ ಜೀವಿತವು ಬದಲಾಗ್ದೇನೆ. It can affect your feelings. That's also part of your soul. ಅದು ನಿಮ್ಮ ಭಾವನೆಗಳಿಗೆ ಪರಿಣಾಮ ಬೀರಬಹುದು. ಅದು ನಿಮ್ಮ ಪ್ರಾಣದ ಭಾಗವಾಗಿದೆ. You get excited about it. It still doesn't change your life. ಅದು ನಿಮ್ಮನ್ನ ಸ್ವಲ್ಪ ಬಹಳ ಉತ್ಸುಕರನ್ನಾಗಿ ಮಾಡಬಹುದು, ಆದರೆ ನಿಮ್ಮ ಜೀವಿತವು ಬದಲಾಗುವುದಿಲ್ಲ ಅಥವಾ ಬದಲು ಮಾಡುವುದಿಲ್ಲ. ಅದು A lot of people who get excited in a meeting about something they hear, sin shall not have dominion over you. But sin still has dominion over them. ಅನೇಕ ಜನರು ಕೂಟಗಳಲ್ಲಿ ಏನಾದರೂ ಕೇಳಿಸಿಕೊಳ್ಳುವಾಗ ಬಹಳ ಉತ್ಸುಕತೆ ಉಳ್ಳವರಾಗ್ತಾರೆ. ಆದರೆ ಉದಾಹರಣೆಗೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸುವುದಿಲ್ಲ ಎಂಬುದನ್ನು ಕೇಳುವಾಗ ಅದು ಅವರ ಜೀವಿತದಲ್ಲಿ ನಿಜವಾಗಿರುವುದಿಲ್ಲ. It hasn't entered the spirit. ಅದು ಆತ್ಮಕ್ಕೆ ಪ್ರವೇಶ ಹೊಂದುವುದಿಲ್ಲ ಅಥವಾ ಹೊಂದಿರುವುದಿಲ್ಲ. It's come as far as the mind or feeling. Mind and feeling, that's all part of the soul. ಅದು ಮನಸ್ಸಿನಲ್ಲಿ ಬರುತ್ತೆ ಮತ್ತು ಭಾವನೆಗಳಿಗೆ ಬರುತ್ತದೆ ಅಷ್ಟೇ. ಅದು ಪ್ರಾಣದ ಒಂದು ಭಾಗ ಅಷ್ಟೇ ಅದು. But the door into the spirit is my will. ಆದರೆ ಆತ್ಮದೊಳಗೆ ದ್ವಾರವು ನನ್ನ ಚಿತ್ತವಾಗಿದೆ. That's the part of our soul which the word of God divides right up to there and says, let me enter your spirit. ನಮ್ಮ ಆತ್ಮದ ಭಾಗದ ಒಳಗಡೆ ದೇವರ ವಾಕ್ಯವು ವಿಭಾಗಿಸಿ ನಿನ್ನ ಆತ್ಮದೊಳಗೆ ಪ್ರವೇಶಿಸಲು ನನಗೆ ಬಿಡು ಎಂಬುದಾಗಿ ಕೇಳಿಕೊಳ್ಳುತ್ತದೆ. Now in the Old Testament there was no understanding of this. ಹಳೆ ಒಡಂಬಡಿಕೆಯಲ್ಲಿ ಇದರ ಕುರಿತಾಗಿ ಯಾವುದೇ ತಿಳುವಳಿಕೆ ಇರಲಿಲ್ಲ. It's only when the Holy Spirit came that we could get light on this. ಪವಿತ್ರಾತ್ಮನು ಬಂದ ನಂತರವೇ ಮಾತ್ರ ನಮಗೆ ಇದರ ಕುರಿತಾಗಿ ಬೆಳಕು ದೊರೆತಿದೆ. It's helped me tremendously. ಅದು ನನಗೆ ಬಹಳಷ್ಟು ಸಹಾಯ ಮಾಡಿದೆ. That my knowing God's word, the mind, my getting excited about God's word, the word of God is still in my soul. ನನ್ನ ಮನಸ್ಸಿನಲ್ಲಿ ದೇವರ ವಾಕ್ಯವನ್ನ ಅರಿತುಕೊಂಡು ದೇವರ ವಾಕ್ಯದ ಕುರಿತಾಗಿ ಬಹಳ ಉತ್ಸುಕನಾಗಿದ್ರೂ ಕೂಡ ಅದು ನನ್ನ ಮನಸ್ಸಿನಲ್ಲಿಯೇ ಉಳಿದು ಬಿಡುತ್ತದೆ. It has not penetrated my spirit. ಅದು ನನ್ನ ಆತ್ಮದೊಳಗೆ ಪ್ರವೇಶ ಹೊಂದಿರುವುದಿಲ್ಲ. Well, then no wonder I don't grow. ನಾನು ಬೆಳೆಯಕ್ಕಾಗ್ತಿಲ್ಲ ಎನ್ನುವಂಥದ್ರಲ್ಲಿ ಆಶ್ಚರ್ಯ ಇಲ್ಲ ಅಲ್ಲಿ. But if I hear something, ನಾನು ಏನೋ ಒಂದನ್ನ ಕೇಳಿಸಿಕೊಳ್ಳುವಾಗ and it goes through my mind, stirs my feelings, I'm excited about it. ಅದು ನನ್ನ ಮನಸ್ಸಿನ ಮುಖಾಂತರ ಹಾದು ಹೋಗಿ ನನ್ನ ಭಾವನೆಗಳನ್ನ ಕೆರಳಿಸಿ ಅದರ ಬಗ್ಗೆ ನಾನು ಬಹಳ ಉತ್ಸುಕನಾಗಿರುವಾಗ, and I exercise my will to deny myself in some situation in order to do that. ಮತ್ತು ನಾನು ನನ್ನ ಚಿತ್ತವನ್ನ ಅಭ್ಯಾಸಿಸಿ ಅದನ್ನ ಮಾಡಲು ಕೆಲವು ಪರಿಸ್ಥಿತಿಗಳಲ್ಲಿ ನನ್ನನ್ನು ನಾನು ನಿರಾಕರಿಸಿಕೊಳ್ಳಬೇಕು. Then it enters my spirit. ಆಗ ಅದು ನನ್ನ ಆತ್ಮದೊಳಗೆ ಪ್ರವೇಶಿಸುತ್ತದೆ. And I have to do that every day. ನಾನು ಅದನ್ನ ಪ್ರತಿನಿತ್ಯ ಮಾಡುವವನಾಗಿರಬೇಕು. Because when Jesus said you must take up your cross every day if you want to follow me, this is what he meant. ನೀವು ನನ್ನನ್ನು ಹಿಂಬಾಲಿಸಬೇಕಾದಲ್ಲಿ ನಿಮ್ಮ ಶಿಲುಬೆಯನ್ನು ಪ್ರತಿನಿತ್ಯ ಹೊರಬೇಕು ಎಂಬುದಾಗಿ ಯೇಸು ಹೇಳಿರುವುದರ ಅರ್ಥ ಇದೇ ಆಗಿದೆ. This denial of myself is taking up the cross. ನನ್ನ ಸ್ವಾರ್ಥವನ್ನ ನಿರಾಕರಿಸುವಂತದ್ದು ಶಿಲುಬೆಯನ್ನ ಹೊರುವಂತದ್ದಾಗಿದೆ. Have you understood that? ನೀವು ಇದನ್ನ ಅರ್ಥ ಮಾಡ್ಕೊಂಡ್ರ ಈಗ? I remember I was in a gathering of a number of Christian leaders in India having a Bible study, and ನಾವು ಸತ್ಯವೇದ ಅಧ್ಯಯನಕ್ಕಾಗಿ ಅನೇಕ ಕ್ರೈಸ್ತ ನಾಯಕರನ್ನ ನಮ್ಮ ದೇಶದಲ್ಲಿ ಸಂಧಿಸಿದಾಗ they said we want to discuss what it means to take up the cross, and they broke up into little groups. I'll never forget this. ಅಲ್ಲಿ ಒಂದು ಗುಂಪಾಗಿ ಮಾರ್ಪಟ್ಟು ಪ್ರತಿನಿತ್ಯ ಶಿಲುಬೆನ ಹೊರುವಂತದ್ದರ ಕುರಿತಾಗಿ ನಾವು ಚರ್ಚೆ ಮಾಡೋಣ ಎಂಬುದಾಗಿ ಹೇಳಿದ್ದನ್ನ ನಾನಿನ್ನೂ ಮರ್ತಿಲ್ಲ. They came back after half an hour of discussion, and the conclusion was we don't know what it means. ಅವರು ಅರ್ಧ ಗಂಟೆ ಚರ್ಚೆ ನಂತರ ಹೊರಗೆ ಬಂದು ಹೇಳಿದ್ರು ನಮಗೆ ಅದರ ಅರ್ಥ ಏನು ಅಂತ ಗೊತ್ತಾಗ್ಲಿಲ್ಲ ಅಂತ. This is the condition of most
Christians. ಅನೇಕ ವಿಶ್ವಾಸಿಗಳ ಸ್ಥಿತಿ ಇದೇ ಆಗಿದೆ. If someone were to ask you, what did Jesus mean when he said, take up your cross daily? Tell me in practical terms. ಯಾರಾದರೂ ಬಂದು ನಿಮಗೆ ಈ ರೀತಿಯಾಗಿ ಕೇಳುವಾಗ ಯೇಸು ಸ್ವಾಮಿ ಹೇಳಿದ್ದರ ಅರ್ಥ ಅಂದರೆ ಪ್ರತಿನಿತ್ಯ ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯಿರಿ ಎಂಬುದಾಗಿ ಪ್ರಾಯೋಗಿಕವಾಗಿ ಹೇಳ್ರಿ ಅಂತ ಹೇಳುವಾಗ ಏನ್ ಹೇಳ್ತೀರಿ? Would you be able to explain to him? Because if it is something to do daily, ನೀವು ಪ್ರತಿನಿತ್ಯ ಮಾಡುವಂತದ್ದಾಗಿರುವುದರಿಂದ ನೀವು ಅದನ್ನ ವಿವರಿಸಲು ಶಕ್ತರಾಗಿರುತ್ತೀರಾ? Jesus never said read your Bible daily. ಯೇಸು ಸ್ವಾಮಿ ಹೇಳಿಲ್ಲ ಪ್ರತಿನಿತ್ಯ ಸತ್ಯವೇದವನ್ನ ಓದ್ರಿ ಎಂಬುದಾಗಿ. How could people read a Bible daily when for 1400 years there was no printed Bible? 1400 ವರ್ಷಗಳ ಕಾಲ ಸತ್ಯವೇದ ಮುದ್ರಿತಗೊಂಡಿರಲಿಲ್ಲ. ಆಗ ಜನರು ಸತ್ಯವೇದವನ್ನ ಹೇಗೆ ಓದ್ಲಿಕ್ಕಾಗ್ತಿತ್ತು? It's very important to read the Bible daily. I do it. I've done it for more than 60 years. ಪ್ರತಿನಿತ್ಯ ಸತ್ಯವೇದವನ್ನ ಓದುವಂತದ್ದು ಬಹಳ ಪ್ರಮುಖವಾಗಿದೆ. ನಾನು ಅದನ್ನ ಮಾಡ್ತಾ ಇದ್ದೀನಿ, 60 ವರ್ಷಕ್ಕಿಂತ ಮೇಲ್ಪಟ್ಟು ಮಾಡಿದ್ದೀನಿ. But that's more important than reading the Bible daily is to take up the cross daily. ಸತ್ಯವೇದವನ್ನ ಪ್ರತಿನಿತ್ಯ ಓದುವುದಕ್ಕಿಂತ ಹೆಚ್ಚಾಗಿ ಏನಿದೆಯಪ್ಪ ಅಂದ್ರೆ ಪ್ರತಿನಿತ್ಯ ನಿಮ್ಮ ಶಿಲುಬೆಯನ್ನ ಹೊತ್ತುಕೊಳ್ಳುವುದಾಗಿದೆ. That's the only thing that Jesus said do daily. ಯೇಸು ಸ್ವಾಮಿ ಒಂದೇ ಒಂದು ಸಂಗತಿಯನ್ನ ಪ್ರತಿನಿತ್ಯ ಮಾಡ್ರಿ ಅಂತ ಹೇಳಿದ್ದು. And yet that's the one thing that most Christians know nothing about it, because they have not gone into the depth to find out what it means. ಬಹಳ ಕ್ರೈಸ್ತರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ಯಾಕೆಂದ್ರೆ ಅವರು ಅದರ ಅರ್ಥಕ್ಕೆ ಆಳವಾಗಿ ಹೋಗಿ ನೋಡೇ ಇಲ್ಲ. It's the glory of God to conceal a matter. It's concealed. ವಿಷಯವನ್ನ ರಹಸ್ಯ ಮಾಡುವುದು ದೇವರ ಮಹಿಮೆಯಾಗಿದೆ, ಅದು ರಹಸ್ಯವಾಗಿ ಇಡಲ್ಪಟ್ಟಿದೆ. What does it mean to take up the cross? Concealed. ಶಿಲುಬೆಯನ್ನ ಹೊರುವುದರ ಅರ್ಥ ಏನು? ಅದು ರಹಸ್ಯವಾಗಿ ಇಡಲ್ಪಟ್ಟಿದೆ. What is the glory of a king to dig it out and say, Lord, I want to understand that, not to just explain to others, but to live it out in my life. ಅರಸರ ಘನತೆಯು ಅದನ್ನ ಶೋಧಿಸುವುದು. ಅದರ ಅರ್ಥ ಏನಪ್ಪಾ ಅಂದ್ರೆ, ಕರ್ತರೆ, ಕೇವಲ ನಾನು ಅದನ್ನ ಇತರರಿಗೆ ವಿವರಿಸಲು ಅರ್ಥ ಮಾಡಿಕೊಳ್ಳುವುದು ಮಾತ್ರ ಅಲ್ಲ, ನನ್ನ ಜೀವಿತದಲ್ಲಿ ಅದನ್ನ ರುಜುವಾತು ಪಡಿಸುವನಾಗಿರಬೇಕು ಎಂಬುದಾಗಿ ಹೇಳುವುದಾಗಿದೆ. And basically this is it, that I come into a situation where I have to die to my will. ಪ್ರಾಥಮಿಕವಾಗಿ ಹೇಳೋದಾದ್ರೆ, ನಾನು ಯಾವುದೋ ಒಂದು ಪರಿಸ್ಥಿತಿಯನ್ನ ಎದುರುಗೊಂಡಾಗ ನನ್ನ ಸ್ವಾರ್ಥಕ್ಕೆ ನಾನು ಸಾಯುವುದಾಗಿದೆ, ಅಂದರೆ ಅದನ್ನು ನಿರಾಕರಿಸುವುದಾಗಿದೆ. The way I respond to someone who's upset with me or angry with me or has done me harm. ನನ್ನೊಟ್ಟಿಗೆ ಬೇಸರ ಮಾಡಿಕೊಂಡಂತವನಿಗೆ ಮತ್ತು ಕೋಪಗೊಂಡಂತವನಿಗೆ, ನನಗೆ ತೊಂದರೆ ಕೊಟ್ಟಂತವನಿಗೆ ನಾನು ಹೇಗೆ ಪ್ರತಿಕ್ರಿಯಿಸ್ತೀನಿ ಅನ್ನುವಂಥ ವಿಷಯದಲ್ಲಿ. And my will says to hold a grudge. I say no, I won't even hold it for a second. I'll forgive him immediately. ನನ್ನ ಚಿತ್ತ ಅಥವಾ ಸ್ವಾರ್ಥ ಹೇಳುತ್ತೆ ಆತನ ವಿಷಯವಾಗಿ ಹಗೆತನ ಇಟ್ಕೋ ಅಂತ. ಆಗ ನಾನು ಹೇಳುವನಾಗಿರ್ತೇನೆ, ಒಂದು ಕ್ಷಣ ಕೂಡ ಆ ರೀತಿ ಇರೋದಿಲ್ಲ, ತಕ್ಷಣಕ್ಕೆ ಆತನನ್ನು ಕ್ಷಮಿಸ್ತೇನೆ ಅಂತ. I will not respond in anger to that person. ಆ ಮನುಷ್ಯನಿಗೆ ನಾನು ಕೋಪದಿಂದ ಪ್ರತಿಕ್ರಿಯೆ ಕೊಡುವನಾಗಿರೋದಿಲ್ಲ. So our response depends on whether we have taken up the cross and put the will to death. ನಾವು ಶಿಲುಬೆಯನ್ನು ತೆಗೆದುಕೊಂಡು ಸ್ವಾರ್ಥವನ್ನ ಮರಣಕ್ಕೆ ಹಾಕಿದ್ದೇವೋ ಇಲ್ಲವೋ ಎಂಬುದರ ಮೇಲೆ ನಮ್ಮ ಪ್ರತಿಕ್ರಿಯೆಯು ಅವಲಂಬಿತವಾಗಿರುತ್ತದೆ. That is the seed going deep. ಅದು ಬೀಜವು ಆಳವಾಗಿ ಹೋಗುವುದಕ್ಕೆ ಸಮವಾಗಿದೆ. Even in the matter of building a house, Jesus used the word deep. ಮನೆಯನ್ನು ಕಟ್ಟುವಂತ ವಿಷಯದಲ್ಲಿ ಕೂಡ ಯೇಸು ಸ್ವಾಮಿ ಆಳವಾಗಿ ಎಂಬುದಾಗಿ ಉಪಯೋಗಿಸಿದ್ದಾರೆ. He said in Luke chapter 6, ಲೂಕ 6ನೇ ಅಧ್ಯಾಯದಲ್ಲಿ ಯೇಸು ಈ ರೀತಿಯಾಗಿ ಹೇಳಿದ್ದಾರೆ. the wise man, Luke 6:46. ಲೂಕ 6ನೇ ಅಧ್ಯಾಯ 46ರಿಂದ 48ನೇ ವಚನ, ಜ್ಞಾನವುಳ್ಳಂತ ಮನುಷ್ಯನು dug deep and laid a foundation on the rock. ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕುತ್ತಾನೆ ಎಂಬುದಾಗಿ ಇದೆ. Went beyond soul into spirit. ಪ್ರಾಣವನ್ನು ದಾಟಿ ಆತ್ಮವನ್ನ ತಲುಪುತ್ತದೆ. The word of God must come into our mind, stir our emotions. ದೇವರ ವಾಕ್ಯವು ನಮ್ಮ ಮನಸ್ಸಿನೊಳಗಡೆ ಬಂದು ನಮ್ಮ ಭಾವನೆಗಳನ್ನು ಕೆರಳಿಸುತ್ತದೆ and come down into our heart, and the only way to come down to our heart is ನಮ್ಮ ಹೃದಯದೊಳಕ್ಕೆ ಪ್ರವೇಶಿಸುತ್ತದೆ. ನಮ್ಮ ಹೃದಯದ ಒಳಗಡೆ ಪ್ರವೇಶಿಸುವ ಮೊದಲು in a situation where I'm faced with doing what I want to do or denying myself. I deny myself and say, Lord, I want to please you here. ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ಚಿತ್ತವನ್ನ ಅಥವಾ ನಮಗೆ ಬೇಕಾದದ್ದನ್ನ ಮಾಡಲು ಬಯಸಿದಾಗ ನಾವು, ಇಲ್ಲ ದೇವರೇ, ನಮ್ಮನ್ನು ನಾವು ನಿರಾಕರಿಸಿಕೊಳ್ಳುತ್ತೇವೆ, ನಮ್ಮ ಸ್ವಾರ್ಥಕ್ಕೆ ನಿರಾಕರಣೆ ಮಾಡುತ್ತೇವೆ ಎಂದು ಹೇಳುವ ಮುಖಾಂತರ ಈ ಸಮಯದಲ್ಲಿ ನಿಮ್ಮನ್ನು ಮೆಚ್ಚಿಸಲು ಇಷ್ಟಪಡುತ್ತೇವೆ ಎಂದು ಹೇಳುವರಾಗಿರಬೇಕು. May the Lord explain that to us more. Amen. ದೇವರು ನಮಗೆ ಇನ್ನೂ ಹೆಚ್ಚಾಗಿ ಅದರ ಬಗ್ಗೆ ವಿವರಿಸಲಿ. ಆಮೆನ್.